ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗಿದರೂ ಕೆಲ ವಿವಾದಗಳಂತೂ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಅದರಲ್ಲೂ ಅಶ್ವಿನಿ ಗೌಡ ಮತ್ತು ಬೇರೆ ಸ್ಪರ್ಧಿಗಳ ನಡುವಿನ ಫೈಟ್ ಮನೆಯೊಳಗೆ ಮಾತ್ರ ಸೀಮಿತವಾಗಿರದೆ ಹೊರಗಿನ ಜಗತ್ತಿಗೂ ಹರಡಿವೆ. ವಿಶೇಷವಾಗಿ ಅಶ್ವಿನಿ ಗೌಡ ಅವರ ಅಭಿಮಾನಿಗಳ ಗುಂಪಿನಿಂದ ರಜತ್ಗೆ ಇತ್ತೀಚೆಗೆ ಬೆದರಿಕೆ ಕರೆಗಳು ಬಂದಿದ್ವು. ಅಲ್ಲದೆ ಗಿಲ್ಲಿ ಗೆಲುವಿನ ಬಗ್ಗೆ ಅಶ್ವಿನಿ ಗೌಡ ಕೊಟ್ಟ ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗಿ ಟೀಕೆಗೂ ಗುರಿಯಾಗಿವೆ. ಇನ್ನು ಅಶ್ವಿನಿ ಗೌಡ ಅವರ ಗುಂಪಿನಿಂದ ಬೆದರಿಕೆ ಕರೆ ಬಂದಿದೆ. ಅದರ ಬಗ್ಗೆ ರಜತ್ ಅವರು ಮಾತನಾಡಿದ್ದಾರೆ. ಬೆದರಿಕೆ ಕರೆ ಏನು ಸರ್, ಮಾಡೋರಿಗೇನು ಮಾಡ್ತಾರೆ, ಇದ್ರೆ ನೆಮ್ಮದಿ ಆಗಿರ್ಬೇಕು ಅಷ್ಟೇ ಎಂದು ಯೂಟ್ಯೂಬರ್ಸ್ಗೆ ರಜತ್ ರಿಯಾಕ್ಟ್ ಮಾಡಿದ್ದಾರೆ. ಗಿಲ್ಲಿಗಿಂತ ನನಗೆ ವೋಟ್ಸ್ ಜಾಸ್ತಿ ಬಂದಿದೆ ಎಂಬ ಅಶ್ವಿನಿ ಗೌಡ ಅವರ ಹೇಳಿಕೆಗೆ ರಜತ್ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಒಂದೊಂದು ಸಲ ನಮಗೆ ಗೊತ್ತಾಗಲ್ಲ, ಈ ತರಹದ ವಿಷಯಗಳು ಕೇಳಿದಾಗ ನಾವು ಎಣ್ಣೆ ಹೊಡೆದಿರ್ತೀವ ಅಥವಾ ಹೇಳ್ತಿರೋರು ಎಣ್ಣೆ ಹೊಡೆದಿರ್ತಾರ ಅಂತ ಗೊತ್ತಾಗಲ್ಲ. ತೊಂದರೆ ಇಲ್ಲ, ಪಾಪ ಅವರು ಏನೋ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ, ಬದುಕಲಿ ಬಿಡಿ ಎಂದು ರಜತ್ ಹೇಳಿದ್ದಾರೆ. ಇನ್ನು ಅಶ್ವಿನಿ ಗೌಡ ಅವರು ಹೇಳಿದ್ದಾದ್ರು ಏನು ಗೊತ್ತಾ, ನನಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ವೋಟ್ಸ್ ಅಂತ ಬಂದಾಗ ತುಂಬಾ ಅಜಗಜಾಂತರ ವ್ಯತ್ಯಾಸವಿದೆ. ಅವರಿಗೆ ಬಂದಿರುವ ವೋಟ್ಸ್ ಮತ್ತು ನನಗೆ ಬಂದಿರುವ ವೋಟ್ಸ್ ನ ಹೊರಗೆ ಇಟ್ಟರೆ ನಾನೇ ವಿನ್ನರ್ ಆಗಬೇಕಿತ್ತು. ಇದು ಯಾವುದು ಕಾಮಿಡಿ ಶೋ ಅಲ್ಲ. ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವಗಳ ಆಟ. ಆದರೆ ಇಲ್ಲಿ ಯಾವ ಮಾನದಂಡದ ಮೇಲೆ ಒಬ್ಬರನ್ನು ಆಯ್ಕೆ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇಡೀ ಮನೆಗೆ ನನ್ನನ್ನು ನಾನು ಸಮರ್ಪಿಸಿಕೊಂಡಿದ್ದೆ. ಮನಸ್ಸಿಗೂ ಗಾಯ ಆಗಿದೆ, ದೈಹಿಕವಾಗಿಯೂ ನನಗೆ ಗಾಯ ಆಗಿದೆ. ಅದ್ಯಾವುದು ನನಗೆ ಲೆಕ್ಕಕ್ಕೆ ಬರಲಿಲ್ಲ. ಬಿಗ್ ಬಾಸ್ಗೆ ಒಬ್ಬ ಟಫ್ ಸ್ಪರ್ಧಿ ಹೇಗಿರ್ಬೇಕು ಹಾಗೆ ನಾನು ಇದ್ದೆ. ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ, ಇಲ್ಲಿಯವರೆಗೂ ಈ ತರಹ ಸ್ಟ್ರಾಂಗ್ ಸ್ಪರ್ಧಿ ಬಿಗ್ ಬಾಸ್ಗೆ ಬಂದಿಲ್ಲ. ಇನ್ನು ಮುಂದೆ ಬರ್ತಾರೆ ಅಂದರೆ ನನ್ನನ್ನ ಮೀರಿಯೇ ಹೋಗಬೇಕು. ಆ ಹೆಮ್ಮೆ ನನಗಿದೆ. ಈ ಸಲನಾದ್ರೂ ಸುದೀಪ್ ಅಣ್ಣ ಹೆಣ್ಣು ಮಕ್ಕಳ ಕೈ ಮೇಲೆತ್ತುತ್ತಾರೆ ಅಂದುಕೊಂಡಿದ್ದೆ. ಆದ್ರೆ ಸುದೀಪ್ ಅಣ್ಣ ನನ್ನ ಕೈ ಬಿಡ್ತಾರೆ ಅಂತ ಅಂದುಕೊಂಡಿರಲಿಲ್ಲ ಎಂದು ಅಶ್ವಿನಿ ಗೌಡ ಹೇಳಿದ್ರು. ಇದು ಅಶ್ವಿನಿ ಗೌಡ ಅವರ ಕತೆ ಒಂದು ಕಡೆ ಆದ್ರೆ, ಇನ್ನು ಜಾಹ್ನವಿ ಅವರು ಕೂಡ ಗಿಲ್ಲಿ ವಿರುದ್ಧ ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ. ಗಿಲ್ಲಿ ನನಗೆ ಜಾಸ್ತಿ ರೇಗಿಸುತ್ತಿದ್ದ. ಕರಿಯರ್ ನಿಂದ ನಾವು ಮೇಲೆ ಬಂದಿರುತ್ತೇವೆ. ಆ ಕರಿಯರ್ ಬಗ್ಗೆ ಕಮೆಂಟ್ ಮಾಡಿದಾಗ ಮುದುಕಿ ವೃದ್ಧೆ ಅಂತೆಲ್ಲ ಅಂದರೆ ನಮ್ಮ ಕರಿಯರ್ ಮೇಲೆಯೂ ಅದೆಲ್ಲ ಎಫೆಕ್ಟ್ ಆಗುವ ಚಾನ್ಸ್ ಇದೆ. ಆ ತರಹದ ಜೋಕ್ಗಳೆಲ್ಲ ಇಷ್ಟ ಆಗಲ್ಲ. ಆ ಬಗ್ಗೆ ಇವತ್ತಿಗೂ ವಿರೋಧ ಇದೆ ಎಂದಿದ್ದಾರೆ ಜಾಹ್ನವಿ. ಹೌದು, ನಮ್ಮ ಸೀಸನ್ ಹೈಯೆಸ್ಟ್ TRP ಆಗಿ ಚಾನೆಲ್ ಕೂಡ ನಂಬರ್ 1 ಆಗಿದ್ದು ತುಂಬಾ ಖುಷಿ ಇದೆ. ಹೊರಗಡೆ ಏನೇನಾಗ್ತಿದೆ ಅಂತ ಸುದೀಪ್ ಸರ್ ಸ್ವಲ್ಪ ಹೇಳ್ತಿದ್ರು. ನಾನು ಇಂತಹ ಸೀಸನ್ ನ ಭಾಗವಾಗಿದ್ದು ನನಗೆ ತುಂಬಾನೇ ಖುಷಿ ಇದೆ. ನಮ್ಮ ಸೀಸನ್ ಸೂಪರ್ ಡೂಪರ್ ಹಿಟ್ ಅನ್ನೋದೇ ಖುಷಿ. ಶುರುವಿನಲ್ಲಿ ಬಿಗ್ ಬಾಸ್ ಮನೆಗೆ ಹೋದಾಗ ಸ್ಪರ್ಧಿಗಳೆಲ್ಲ ಡಲ್ ಇದ್ದಾರೆ, ಸೈಲೆಂಟ್ ಆಗಿದ್ದಾರೆ. ಕೆಲವರಿಗಂತೂ ಆಟವೇ ಅರ್ಥ ಆಗಿಲ್ಲ. ಹಾಗಾಗಿ ನಮ್ಮ ಸೀಸನ್ ಫ್ಲಾಪ್ ಆಗಿ ಬಿಡುತ್ತೇನೋ ಅಂತ ಅನಿಸ್ತಿತ್ತು. ಆದರೆ ಹೋಗ್ತಾ ಹೋಗ್ತಾ ಜನರಿಗೆ ಶೋ ಕನೆಕ್ಟ್ ಆಯ್ತು. ಶೋಗೋಸ್ಕರ ನಾನು ಏನಾದರೂ ಮಾಡಲೇಬೇಕು ಅಂತಿದ್ದೆ. ಅದು ಆಚೆ ಕಡೆ ನೆಗೆಟಿವ್ ಆಗುತ್ತೋ ಅಥವಾ ಪಾಸಿಟಿವ್ ಆಗುತ್ತೋ ಗೊತ್ತಿಲ್ಲ. ಈ ಶೋ ಚರ್ಚೆ ಆಗಬೇಕು, ಚೆನ್ನಾಗಿ ಆಗಬೇಕು ಅನ್ನೋದಂತೂ ಇತ್ತು. ವರ್ಷದಿಂದ ವರ್ಷಕ್ಕೆ ಶೋ ಮೇಲೆ ಕ್ರೇಜ್ ಹೆಚ್ಚಾಗುತ್ತಿದೆ ಜನರಿಗೆ ಕೆಲ ಸ್ಪರ್ಧಿಗಳು ಇಷ್ಟ ಆಗಿದ್ದಾರೆ. ನೋಡಿ, ಗಿಲ್ಲಿ ವಿನ್ ಆಗಿದ್ದಾನೆ. ಗಿಲ್ಲಿಗೆ ಸಿಗುತ್ತಿರುವ ಪ್ರೀತಿ ಎಲ್ಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಸಕ್ಸಸ್ ಸಡನ್ ಆಗಿ ಬರೋಲ್ಲ. 5-6 ವರ್ಷದ ಹಿಂದೆಯೇ ಸಿಂಗಲ್ ಟೇಕ್ ನಲ್ಲಿ ಹಲವು ವಿಡಿಯೋಗಳನ್ನ ಗಿಲ್ಲಿ ಮಾಡಿದ್ದಾನೆ. ಅವನು ರೈಟರ್ ಕೂಡ ಹೌದು. ಅವನು ಸ್ಪಾಂಟೇನಿಯಸ್ ಆಗಿ ಮಾತನಾಡೋದು, ಕಾಲೆಳೆಯೋದು ಎಲ್ಲವೂ ಜನರಿಗೆ ಇಷ್ಟ ಆಗಿದೆ. ಅಲ್ಲಿ ಅವನು ನಮ್ಮನ್ನ ರೇಗಿಸುವಾಗ ನಗು ಬಂದಿರೋದು ಹೌದು. ಆದ್ರೆ ಜನರಲ್ ಆಗಿ ಮಾತನಾಡುವಾಗ ಅವನು ಬರೀ ಕಾಲೆಳೆಯುತ್ತಾನೆ ಅಂತ ನಮಗೆ ಇರಿಟೇಟ್ ಆಗ್ತಿತ್ತು. ಆದ್ರೆ ಆಚೆ ಬಂದು ಎಡಿಟಿಂಗ್ ಎಲ್ಲ ನೋಡಿದಾಗ ನಗು ಬಂತು. ನಾನು ಗಿಲ್ಲಿಗೆ ಬಿಸಿ ನೀರು ತಗೊಂಡು ಬಾ ಅಂತಿದ್ದೆ. ಅದಕ್ಕೆ ಅವನು ಹೇ ಹೋಗೋ ಮೂದೇವಿ ಅಂದಿದ್ದ. ಅಲ್ಲಿ ನಮಗೆ ಇರಿಟೇಟ್ ಆಗುತ್ತಿತ್ತು. ಏನು ಹೀಗೆ ಹೇಳ್ತಾನೆ ಅನಿಸ್ತಿತ್ತು. ಆಚೆ ಬಂದು ವಿತ್ ಮ್ಯೂಸಿಕ್ ಎಡಿಟಿಂಗ್ ನಲ್ಲಿ ನೋಡಿದಾಗ ನಗು ಬರುತ್ತೆ. ಬಿಗ್ ಬಾಸ್ ಮನೆ ಒಳಗಡೆ ಕೆಲ ಸ್ಪರ್ಧಿಗಳ ಮೇಲೆ ಏನು ಫೈಟ್ ಇತ್ತೋ ಅದು ಈಗಲೂ ಹಾಗೆ ಇದೆ. ಗಿಲ್ಲಿ ನನಗೆ ಜಾಸ್ತಿ ರೇಗಿಸುತ್ತಿದ್ದ. ಕೆರಿಯರ್ ನಿಂದ ಮೇಲೆ ಬಂದಿರುತ್ತೇವೆ. ಆ ಕರಿಯರ್ ಬಗ್ಗೆ ಕಮೆಂಟ್ ಮಾಡಿದಾಗ ನೀವು ಮುದುಕಿ ವೃದ್ಧೆ ಅಂತೆಲ್ಲ ಅಂದಾಗ ನಮ್ಮ ಕರಿಯರ್ ಮೇಲೆಯೂ ಅದೆಲ್ಲ ಎಫೆಕ್ಟ್ ಆಗುವ ಚಾನ್ಸ್ ಇರುತ್ತೆ. ಆ ತರಹದ ಜೋಕ್ಸ್ ಗಳೆಲ್ಲ ನನಗೆ ಇಷ್ಟ ಆಗಲ್ಲ. ಆ ಬಗ್ಗೆ ಇವತ್ತಿಗೂ ನನಗೆ ವಿರೋಧವಿದೆ. ಆದರೆ ಅವನು ಗೆದ್ದಿರೋದು ಜನರ ಪ್ರೀತಿ ನೋಡಿದಾಗ ಖುಷಿ ಇದೆ ಎಂದಿದ್ದಾರೆ ಜಾಹ್ನವಿ.